ಇದ್ರಲ್ಲಿ ನಾಚಿಕೆ ಆಗುವಂಥದ್ದು ಏನಿದೆ ಬಾವ? ತುಂಬಾನೇ ಇದೆ. ನೀನು ಬಿಡಿಸಿ ಬಿಡಿಸಿ ಕೇಳ್ಬೇಡ, ಆಮೇಲೆ ರೂಮಲ್ಲಿ ಕ್ಲಾಸ್ ತಗೊಳ್ತಾರೆ ಮೇಡಮ್ಮು. ಕ್ಲಾಸ್ ತಗೊಂಡ್ರು ಪರವಾಗಿಲ್ಲ, ನೀನು ಹೆಂಡ್ತಿನೇ ತಾನೇ, ಹೇಳು. ನಕ್ಷತ್ರ, ಸುಮ್ಮನೆ ಪ್ಲೇಟ್ ನೋಡ್ಕೊಂಡು ಊಟ ಮಾಡು. ಊಟ ಟೈಮಲ್ಲಿ ತಲಾಟೆ ಮಾಡಬೇಡ. ರಾಧಾ, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಈ ಕ್ವಿಸ್ ಪ್ರೋಗ್ರಾಮ್ ಕಂಟಿನ್ಯೂ ಆಗಿದ್ದಿದ್ರೆ ಎಲ್ಲ ಇವತ್ತೇ ಮುಗ್ದೋಗಿರೋದು. ಬಾವ, ನಿಮ್ಮಿಬ್ಬರ ಮಧ್ಯದಲ್ಲಿ ದೊಡ್ಡ ಪ್ರಾಬ್ಲಮ್ ಇದೆ ಅಂತ ಕನ್ಫರ್ಮ್ ಆಯಿತು. ಆ ಗುಟ್ಟನ್ನ ನಾನು ಆಚೆ ತಂದೇ ತರ್ತೀನಿ. ಅಲ್ಲೇ ನೋಡ್ಕೆ ಇಲ್ಲಿ ನೋಡು. ಯಾವಾಗಲೂ ಎಲ್ಲಂದ್ರಲ್ಲಿ ನಿಂತ್ಕೊಂಡು ಕನಸು ಕಾಣೋದೇ ಆಗೋಯ್ತು ನಿನ್ನ ಜೀವನ. ಸರಿ, ಅದು ಬಿಡು. ನಾನು ಹೇಳಿದ್ರ ಬಗ್ಗೆ ಏನು ಯೋಚನೆ ಮಾಡಿದೆ? ಹೋಗಪ್ಪಮ್ಮ, ನಿನ್ನ ಐಡಿಯಾ ಎಲ್ಲ ಒಳಗೆ ಹುಚ್ಚುಚ್ಚಾಗಿದೆ. ಎಷ್ಟು ರಿಸ್ಕ್ ಇದೆ ಗೊತ್ತಾ ಇದರಲ್ಲಿ? ಖಂಡಿತ ರಿಸ್ಕ್ ಇದೆ, ಆದರೆ ಅದ್ರ ಜೊತೆ ಲಾಭನೂ ಇದೆ. ನಮ್ಮ ಪರಿಸ್ಥಿತಿ ಸುಧಾರಿಸ್ಬೇಕು ಅಂದ್ರೆ ನೀನು ನಾನು ಹೇಳ್ದಾಗ ಮಾಡಲೇಬೇಕು. ಅದೊಂದೇ ದಾರಿ ಇರೋದು. ನೀನೇನೋ ಎಲ್ಲ ಸಲೀಸಾಗೆ ಹೇಳ್ತೀಯ, ಆದರೆ ಚೂರು ಹೆಚ್ಚು ಕಮ್ಮಿ ಆದ್ರೂ ಜೀವನನೇ ಬರ್ಬಾದಾಗ್ಬಿಡುತ್ತೆ. ಇಲ್ಲೇ ಇದ್ದ ಜೀವನನೇ ಮುಗ್ದು ಹೋಗುತ್ತೆ. ನೀನು ಆ ಮನೆ ಸೇರ್ಕೋಬೇಕು ಅಂದ್ರೆ ನಾನು ಹೇಳ್ದಾಗ ಮಾಡಲೇಬೇಕು. ಇಲ್ಲ ಅಂದ್ರೆ ಯಾವ ದಿಕ್ಕಲ್ಲೂ ಆ ಮನೆ ಬಾಗಿಲು ತೆಕ್ಕೊಳ್ಳಲ್ಲ. ದೊಡ್ಡಿ, ನಿನ್ನ ಅಕ್ಕ ಅಲ್ಲಿ ಎಷ್ಟು ಆರಾಮಾಗಿ ಮೆರಿತಾ ಇದ್ದಾಳೆ. ನೀನಿರ್ಬೇಕಾದ ಮನೆ ಕಣೆ ಅದು. ಆದ್ರೆ ನೀನಿಲ್ಲಿ ಅಳ್ತಾ ಕೂತಿದ್ಯಾ. ಸ್ವಲ್ಪ ರುಚಿಗೇಳಿ ಮನ್ಸಲ್ಲಿರೋ ಕಿಡಿನ ಬೆಂಕಿಯಾಗಿ ಮಾರ್ಪಾಡು ಮಾಡು. ಇಲ್ಲಾಂದ್ರೆ ಬೂದಿಯಲ್ಲಿ ಮುಚ್ಚೋದ್ಕೆ ಅಷ್ಟೇ. ಹೂವ ರೋಜಾ ಹೂವ ಹೂವ. ನಿಂತ್ಕೋ, ತಿರುಗಿ ಕಡೆ. ಏನು ನೋಡಿದ್ರು ನೋಡದೇ ಇರೋ ಥರ ಹೋಗ್ತಿದ್ಯಾ? ಇಲ್ಲಮ್ಮ, ನೀನು ನನ್ನ ಹತ್ರ ಮಾತಾಡಲ್ಲ ಅಂದ್ಕೊಂಡೆ, ಅದಕ್ಕೆ. ನಿನ್ನ ಮುಖದಲ್ಲಿ ಗಿಲ್ಟ್ ಕಾಣ್ತಾ ಇದೆ. ಏನಾದರೂ ತಪ್ಪು ಮಾಡಿದ್ಯಾ? ತಪ್ಪ? ಇಲ್ಲಮ್ಮ, ನಾನೇನೋ ತಪ್ಪು ಮಾಡಿಲ್ಲ. ನೀನೇನು ತಪ್ಪು ಮಾಡಿಲ್ಲ ಅಂದರೆ ಈ ಥರ ನಡ್ಕೊಳ್ಳೋ ಅಗತ್ಯ ಇಲ್ಲ. ತಪ್ಪು ಮಾಡಿದ್ರೇ ತಲೆ ತಗ್ಸೋ ಸಂದರ್ಭ ಬರೋದು. ಇಲ್ಲಮ್ಮ, ನಾನೇನು ಮಾಡಿಲ್ಲ. ಆದರೆ ನಿಮ್ಗೆ ಯಾರಿಗೂ ತಿಳಿಸ್ದೆ ಅರ್ಜೆಂಟಲ್ಲಿ ಮದುವೆ ಆಗಿ ಬಂದಲ್ಲ, ಅದ್ರ ಬಗ್ಗೆ ಸ್ವಲ್ಪ ಗಿಲ್ಟ್ ಇದೆ ಅಷ್ಟೇ. ನೋಡು, ಆಗಿದ್ದು ಆಗೋಯ್ತು. ಅದನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ರಾಧಾ ತುಂಬ ಒಳ್ಳೆ ಹುಡುಗಿ. ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಿನ್ನ ಕರ್ತವ್ಯ. ಸರಿನಮ್ಮ, ಚೆನ್ನಾಗಿ ನೋಡ್ಕೊಳ್ತೀನಿ. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲ ಕೃಷ್ಣ. ಕೇರ್ ಮಾಡಬೇಕು, ಪ್ರೀತಿಯಿಂದ ರೆಸ್ಪೆಕ್ಟ್ ಕೊಟ್ಟು ನೋಡ್ಕೋಬೇಕು. ಅವಳೀಗ ನಿನ್ನ ಸೆಕ್ರೆಟ್ರಿ ಅಲ್ಲ. ಮೊದಲಿನ ಥರ ಇರಬೇಡ. ಸ್ವಲ್ಪ ಜವಾಬ್ದಾರಿಯಿಂದ ನಡ್ಕೋ. ಆಯ್ತಮ್ಮ, ತಗೊಳ್ತೀನಿ. ಯಾಕೆ ಇವನು ಸರಿಯಾಗಿ ರಿಯಾಕ್ಟ್ ಮಾಡದೆ ಹೊರಟೋಗ್ಬಿಟ್ಟ? ಸಾರಿನಮ್ಮ, ನನಗೆ ನಿನ್ನ ಹತ್ರ ಸತ್ಯ ಹೇಳೋವರೆಗೂ ಮುಖಕ್ಕೆ ಮುಖ ಕೊಟ್ಟು ಕರೆಕ್ಟಾಗಿ ಮಾತಾಡೋಕೆ ಧೈರ್ಯ ಇಲ್ಲಮ್ಮ. ನೀನೇನೋ ಕೋಪ ಕಡಿಮೆ ಮಾಡಿಕೊಂಡು ಮತ್ತೆ ನನ್ನನ್ನು ಮಾತಾಡಿಸ್ದೆ. ಆದರೆ ಆಲ್ರೆಡಿ ನಿನ್ನ ನಂಬಿಕೆ ಕಳ್ಕೊಂಡಿರೋ ನಾನು ಮತ್ತೇನೋ ಸುಳ್ಳು ಹೇಳಿ ಸಿಕ್ಕಾಕೊಂಡು ಶಾಶ್ವತವಾಗಿ ನಿನ್ನಿಂದ ದೂರ ಆಗೋಕೆ ನನಗಿಷ್ಟ ಇಲ್ಲ ಅಮ್ಮ.
ರಾಧಾ, ಜಾಣ ಕಿವಿಡು ಅಂದ್ರೆ ಇದೆ. ಸುತ್ತ ಏನ್ ನಡೀತಿದೆ ಅಂತ ಗೊತ್ತೇ ಇಲ್ಲ ಅನ್ನೋ ತರ ಡ್ರಾಮಾ ಬೇರೆ. ಇರ್ಲಿ ರಾಧಾ ಡಿಯರ್, ಸುಮ್ಮನೆ ಹೋಗಿ ಬಿತ್ಕೊಂಡ್ರೆ ಸರಿ. ಮಾಡೋದೆಲ್ಲ ಮಾಡಿ ಸಮಜಾಯಿಷಿ ಕೊಡಕ್ ಬಂದಿದ್ದಾರೆ. ಅಯ್ಯೋ, ನಾನಿನ್ನ ಏನು ಹೇಳೇ ಇಲ್ಲ. ಆಗ್ಲೇ ಡೈನಿಂಗ್ ಹಾಲಲ್ಲಿ ಮಾಡಿದ ಕಿತಾಪತಿ ಸಾಲ್ದ? ಇರ್ಲಾರ್ದೆ ಇರುವೆ ಬಿಡ್ಕೊಳ್ಳೋದು ಅಂದ್ರೆ ಇದೆ. ನಿಮಗ್ ಯಾಕೆ ಬೇಕು ಈ ಉಸಾಬ್ರಿ ಎಲ್ಲ? ಏನೋ ಹೊಸಿ ಎಡವಟ ಆಯ್ತಪ್ಪ. ಲೈಟಾಗಿ ಡೌ ಮಾಡಕ್ ಹೋಗಿ ತಗ್ಲಾಕೊಂಬಿಟ್ಟೆ. ಮನ್ಸ ಅಂದ್ಮೇಲೆ ಸ್ವಲ್ಪ ಹೆಚ್ಚು ಕಮ್ಮಿ, ಸ್ವಲ್ಪ ಆಚೆ ಈಚೆ ಆಯ್ತಾ ಇರ್ತದೆ ಕಣಮ್ಮೆ. ಇದೆ ಈ ಅಧಿಕ ಪ್ರಸಂಗನೆ ಎಡ್ವಟ್ ಮಾಡೋದು. ಬಟ್ ನಾವು ಅದನ್ನ ಸ್ಮಾರ್ಟ್ ಆಗಿ ಮ್ಯಾನೇಜ್ ಮಾಡ್ಲಿಲ್ವಾ? ಫೈನಲ್ ಏನ್ ಕನ್ವೆ ಆಯ್ತು ಅದು ಇಂಪಾರ್ಟೆಂಟ್ ಅಮ್ಮ. ಹಣೆ ಬರಹ ನೆಟ್ಟಗಿದ್ರೆ ಹಾವು ಕಚ್ಚಿದ್ರು ಸಾಯಲ್ವಂತೆ. ಇದು ಹಾಗೆ ಜಸ್ಟ್ ಮಿಸ್. ಈಗ ಇದ್ರ ಬಗ್ಗೆ ಭಾಷಣ ಮಾಡಿದ್ ಸಾಕು, ಸುಮ್ಮನೆ ಹೋಗಿ ಬಿತ್ಕೊಳ್ಳಿ. ನನ್ನ ರೂಮಲ್ಲಿ ನನಗೆ ತೀರಾ ಬಿತ್ಕೊಳ್ಳಿ ಅಂತ ಆರ್ಡರ್ ಮಾಡಿದ್ರೆ ನನ್ನ ಫ್ಯಾನ್ಸಿಗೆ ಹರ್ಟ್ ಆಗಲ್ವಾ? ಆಯ್ತು, ನಿನ್ನ ಮೆದುಳು ಧ್ವನಿ ನನಗೆ ಕೇಳಿಸ್ತು. ಸರಿ, ಈ ಕಲರ್ ಅಂತಃಪುರಕ್ಕೆ ತಾತ್ಕಾಲಿಕವಾಗಿ ತಾವು ರಾಣಿಯಾಗಿರುವುದರಿಂದ ತಮ್ಮ ಆಜ್ಞೆಯನ್ನು ನಾವು ಶಿರಸಾವಹಿಸಿ ಪಾಲಿಸುತ್ತೇವೆ ತತ್ಕಾಲ ರಾಣಿ. ಅದಕ್ಕೂ ಮುನ್ನ ನಮ್ಮದೊಂದು ಕಳಕಳಿಯ ಮನವಿ. ಹೆಚ್ಚು ಕಮ್ಮಿ ಇದೇ ನಮ್ಮ ಕೊನೆ ಆಸೆ ಅನ್ಕೊಂಡ್ರೂ ಪರವಾಗಿಲ್ಲ. ನಮ್ಮ ರೈಟು ಲೆಫ್ಟು ಎರಡು ಜೋಡಿಸಿ ಕೇಳ್ಕೊಳ್ತೀನಿ, ದಯವಿಟ್ಟು ಈಡೇರಿಸ್ತೀರಾ? ಏನದು? ಏನಿಲ್ಲ, ಇವತ್ತು ಒಂದೇ ಒಂದು ರಾತ್ರಿ ತಾವು ಕೆಳಗೆ ಮಲ್ಕೋಬೋದಾ ಅಂತ. ಏನೋ ಆಟ ಆಡ್ತಾ ಇದ್ದೀರಾ? ನೀವೇ ತಾನೇ ಹೇಳಿದ್ದು ನಾನೇ ಕೆಳಗೆ ಮಲ್ಕೋತೀನಿ ಅಂತ. ಹೌದು, ನಾನೇ ಹೇಳಿದ್ದು. ಮನೆಗೆ ಬಂದಿರೋ ಗೆಸ್ಟು ಕೆಳಗೆ ಮಲ್ಗೋ ಥರ ಆಯ್ತಲ್ಲ ಅಂತ ಕನ್ಸರ್ನಲ್ಲಿ ರಿಸ್ಕ್ ತೊಗೊಂಡ್ಬಿಟ್ಟೆ. ಆದರೆ ಕೆಳಗೆ ಮಲ್ಕೊಂಡ್ಮೇಲೆ ಗೊತ್ತಾಯ್ತು ನಮಗೂ ಅದಕ್ಕೂ ಆಗ್ಬರಲ್ಲ ಅಂತ. ಆಗ್ಬರಲ್ಲ ಅಂದ್ರೆ ಏನರ್ಥ? ಸಿಕ್ಕಾಪಟ್ಟೆ ಬೆನ್ನು ನೋಯ್ತಿದೆ ಅಂತ ಅರ್ಥ. ಯಾವತ್ತು ಕೆಳಗೆ ಮಲಗಿದ ಮಗನೇ ಅಲ್ಲ ನಾನು. ನೋಡಿ, ತುಂಬ ಬ್ಯಾಕ್ ಫೈರ್ ಆಗ್ತಾ ಇದೆ. ತಾವು ದೊಡ್ಡ ಮನ್ಸು ಮಾಡಿದ್ರೆ ಈ ಚಿಕ್ಕ ಬದುಕೊಳ್ಳುತ್ತೆ. ನೋಡಿ, ಪದೇ ಪದೇ ನೀವು ಡೀಲ್ ಮರಿತಾ ಇದ್ದೀರಾ. ಇಲ್ಲಿ ನಂಗೆ ರೆಸ್ಪೆಕ್ಟ್ ಕಮ್ಮಿ ಆಗ್ತಾ ಇದೆ. ಸುಮ್ಮನೆ ಅನಿವಾರ್ಯಕ್ಕೆಲ್ಲ ಬಿದ್ದು ನಡೆಯೋದನ್ನೆಲ್ಲ ಒಪ್ಕೊಳ್ಳೋ ಥರ ಆಗ್ತಾ ಇದೆ. ನಾನು ಇದನ್ನೆಲ್ಲ ಸಹಿಸಲ್ಲ. ಕಂಡೀಷನ್ಸ್ ನೆನಪಿದೆ ತಾನೆ? ಅಮ್ಮ, ಕಂಡೀಷನ್ ಕಾತ್ಯಾಯಿನಿ. ಪದೇ ಪದೇ ಅದೇ ಕೊಕ್ಕೆ ಹಾಕ್ಬೇಡಮ್ಮ, ನೀನ್ ಸಿಕ್ಕಾಕೊಳಲ್ಲ. ನಾನು ಮಾಡ್ಕೊಂಡಿದ್ದು ರಿಕ್ವೆಸ್ಟ್, ಅದು ಬೆನ್ನೋವು ನಿದ್ದೆ ಬರಲ್ಲ ಅನ್ನೋ ಕಾರಣಕ್ಕೆ. ಐಡಿಯಾ ನಿಮ್ದೆ ತಾನೆ? ನಾನೇ ನಿಮ್ಮನ್ನ ಕೆಳಗೆ ತಳ್ಳಿ ಕೆಳಗೆ ಮಲ್ಕೊಳಪ್ಪ ಅಂತ ಹೇಳದ್ನಾ? ಖಂಡಿತ ಇಲ್ಲ. ಈ ವಿಚಾರದಲ್ಲಿ ತಮ್ದೇನೂ ತಪ್ಪಿಲ್ಲ. ಒಂದು ಕೆಲಸ ಮಾಡೋಣ, ಈ ಮೇಲೆ ಕೆಳಗೆ ಮಲ್ಗೋ ವಿಚಾರದಲ್ಲಿ ಒಂದು ರಾಜಿ ಮಾಡ್ಕೊಂಬಿಡೋಣ. ಏನ್ ರಾಜಿ? ವಾರದಲ್ಲಿ 3 ದಿನ ನಾನು ಮೇಲೆ ಮಲ್ಕೊಳ್ತೀನಿ, ಬಾಕಿ ದಿನ ಎಲ್ಲ ಕೆಳಗೆ. ನಿಮ್ಗೆ 1 ದಿನ ಎಕ್ಸ್ಟ್ರಾ ಸಿಗತ್ತೆ. ದಯವಿಟ್ಟು ಈ ಸಂಕ್ರಾಂತಿ ಆಫರ್ನ ಇದು ಒಪ್ಕೊಳ್ಳಿ. ಆಗಲ್ಲ ಅಂದ್ರೆ? ಆಗಲ್ಲಣ್ಣ, ಆಗಲ್ಲ ಅಂತ ಅಷ್ಟು ಫೋರ್ಸ್ ಆಗಿ ನಿನ್ ತಲೆ ಅಲಡಿಸಿದ್ಯಾ ಅಂದ್ರೆ ನಾವು ತಾನೇ ಏನ್ ಮಾಡಕ್ಕಾಗುತ್ತೆ? ವಾರದಲ್ಲಿ ಒಂದಿನ ಅಂತ ಡಾಕ್ಟರ್ ಹತ್ರ ಹೋಗ್ಬೇಕಾಗಿ ಬರುತ್ತೆ. ಆಯ್ತಾಯ್ತು, ಇನ್ ನಾಟಕದ ಕಣ್ಣೀರೆಲ್ಲ ಸುರಿಸ್ಬೇಡಿ. ಮೈ ಬಾಕ್ಸ್ ಕೆಲಸ ಮಾಡಿದ್ರೆ ಆಗೋ ಸುಸ್ತಿಂದ ಎಲ್ಲಿ ಬೇಕಾದ್ರೂ ನಿದ್ದೆ ಬರುತ್ತೆ. ಅದು ನಿಮಗೆಲ್ಲ ಅರ್ಥ ಆಗತ್ತೆ. ಹೋಗಿ ಬಿತ್ಕೊಳ್ಳಿ, ನಾನೇ ಕೆಳಗೆ ಮಲಗ್ತೀನಿ. ರಾಧಾ, ಹೆಚ್ಚು ಕಮ್ಮಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಷ್ಟೇ ದೊಡ್ಡ ಹಾರ್ಟ್ ನಿಂದು. ನೀನು ಎಲ್ಲೋ ಇರ್ಬೇಕಿತ್ತು. ಏನ್ ಮಾಡೋದು, ನೆಲದ ಮೇಲೆ ಇದೆಯಾ? ಅದು ನಿಮ್ಮಿಂದಾನೆ. ಎಕ್ಸಾಕ್ಟ್ಲಿ. ಈ ಮ್ಯಾಚ್ ಫಿಕ್ಸಿಂಗ್ ಒಪ್ಕೊಂಡಿದ್ದಕ್ಕೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್. ಥ್ಯಾಂಕ್ ಯು ಡಿಯರ್. ಮುಗಿತಾ ನಿನ್ನ ತಯಾರು? ನಕ್ಷತ್ರ,
ನೀನೇನು ಹೇಳ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ಮಾತಾಡಿದ್ರೆ ತೆಪ್ಗಿರೋ ಅಂತೀಯ, ಇದನ್ನ ತಾನೇ ನೀನು ಹೇಳೋದು? ಇದನ್ನೆಲ್ಲ ನೋಡಿಕೊಂಡು ನಾನು ಸುಮ್ಮನೆ ಇರಬೇಕಲ್ವಾ? ಇದನ್ನೆಲ್ಲ ಅಂತ ಯಾವುದ್ರ ಬಗ್ಗೆ ಮಾತಾಡ್ತಾ ಇದೀಯಾ? ವಾಟ್ ಹ್ಯಾಪನ್ ಟು ಯು ನಕ್ಷತ್ರ? ನನಗೇನೂ ಆಗಿಲ್ಲ, ಆಗೋದೆಲ್ಲ ನಿಂಗೇನೆ. ಅಲ್ಲ, ಈಗ ನಿಂಗೆ ಆಫೀಸ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಏನಿದೆ? ಅದ್ರ ಪಾಡಿಗೆ ಅದು ನಡೀತಿದೆ ಅಲ್ವಾ? ಅದು ಸರಿಯಾಗಿ ನಡೀತಾ ಇಲ್ಲ, ಕಷ್ಟ ಆಗ್ತಿದೆ ಅಂತ ಅದ್ಗೆ ಹೇಳಿದಿನ ನೀನೇ ಕೇಳಿಸ್ಕೊಂಡೆ ಅಲ್ವಾ? ಓ, ಅಲ್ಲಿಗೆ ನೀನು ಆಫೀಸ್ಗೆ ಹೋಗಿ ಫಸ್ಟ್ ಕ್ರಿಯೇಟ್ ಮಾಡಬೇಕು ಅಂತ ಫಿಕ್ಸ್ ಆಗಿದೆಯಲ್ವಾ? ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ. ನನಗಿಂತ ಹೆಚ್ಚಾಗಿ ದುಡ್ಡು ಮಾಡೋದ್ರ ಬಗ್ಗೆ ಯೋಚನೆ ಶುರುವಾಗಿದೆ ನಿಂಗೆ. ಆಯ್ತು ಬಿಡು. ತಾಯಿಯಾಗಿ ನಾನು ನಿನ್ನ ಬಗ್ಗೆ ಯೋಚನೆ ಮಾಡಲ್ವಾ? ಅರ್ಥ ಮಾಡ್ಕೊ ನಕ್ಷತ್ರ. ಅರ್ಥ ಮಾಡ್ಕೊಂಡಿದ್ದೀನಿ, ತುಂಬಾನೇ ಅರ್ಥ ಮಾಡ್ಕೊಂಡಿದ್ದೀನಿ. ಸರಿ, ನಿಂಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ಮಾಡು. ನನಗೇನು ಸರಿ ಅನ್ಸುತ್ತೋ ನಾನು ಅದನ್ನೇ ಮಾಡ್ತೀನಿ. ಪ್ಲೀಸ್ ಸ್ವೀಟಾ, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಬೇಕಾಗಿಲ್ಲ, ಈಗ ಅರ್ಥ ಆಗಿರೋದೇ ಸಾಕು. ಹೇ, ಏನೋ ಸುಮ್ಮನೆ ನೋಡ್ಕೊಂಡು ನಿಂತಿದ್ಯಾ? ಬೆಲ್ ಮಾಡು. ನಕ್ಷತ್ರ, ಯಾರು ಅಂತ ನೋಡ್ಬಾರ್ದಾ? ಏನಿದು, ಲಗೇಜ್ ಸಮೇತ ಬಂದ್ಬಿಟ್ಟಿದ್ದೀರಾ? ಕೊನೆಗೂ ಶ್ರೀಮಂತರ ಮನೆಗೆ ಬರೋಕ್ಕೆ ಟಿಕೆಟ್ ಸಿಕ್ತು ಅಲ್ವಾ? ಏನದು ಗುಸ್ಗುಸು? ನಿಮ್ಮ ಚೀಪ್ ಮೆಂಟಾಲಿಟಿ, ಚೀಪ್ ನಡವಳಿಕೆನ ಹೊರಗಡೆ ಗೇಟ್ ಹತ್ರನೇ ಬಿಟ್ಟು ಬಂದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಈ ಮನೇಲಿ ಇರಬಹುದು. ಅದನ್ನ ಒಳಗೆ ತಗೊಂಡು ಬಂದ್ರೆ ಅದ್ರ ಜೊತೆ ನಿಮ್ಮನ್ನು ಆಚೆ ಕಳಿಸ್ಬೇಕಾಗತ್ತೆ. ನಿಮಗೆ ಮದುವೆ ಮನೇಲಿ ನಡೆದಿದ್ದ ಘಟನೆ ತುಂಬ ನೋವು ಮಾಡಿದೆ ಅನ್ಸುತ್ತೆ, ನಮಗೆ ಗೊತ್ತಾಗುತ್ತೆ. ಛೇ, ಹಾಗೆಲ್ಲ ಏನೂ ಇಲ್ಲ. ಇನ್ಫ್ಯಾಕ್ಟ್ ನಾನು ಅದನ್ನು ಗಿಫ್ಟ್ ಅಂತಾನೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಹಾಗೆಲ್ಲ ಹೇಳಬೇಡಿ. ನಿಮಗೆ ನೋವಾಗಿದೆ ಅಂತ ನನಗೆ ಗೊತ್ತು. ಅವತ್ತೇನೋ ಕೆಟ್ಟಗಳಿಗೆ ಏನೇನೋ ನಡೆದೋಯ್ತು, ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡಿ. ನಮ್ಮನ್ನು ಕ್ಷಮಿಸ್ಬಿಡಿ ಮಾ. ಯಾರ ಹತ್ರ ಮಾತಾಡ್ತಾ ಇದೀಯಾ ಭವಾನಿ? ಅಪರ್ಣ ಮೇಡಮ್, ನಮಸ್ತೆ. ಹೇಗಿದ್ದೀರಾ? ಅರೆ, ಅಲ್ಲೇ ಯಾಕೆ ನಿಂತಿದ್ದೀರಾ? ನೀವೀ ಮನೆ ಬೀಗರು, ಸ್ಪೆಷಲ್ ಗೆಸ್ಟ್. ಬನ್ನಿ ಕುತ್ಕೊಳ್ಳಿ. ಬನ್ನಿ. ಮೆತ್ತಗೆ ಸೋಫಾ ಮೆತ್ತಗಿದೆಯಲ್ಲ, ಮೊದಲೇ ಇದೆಲ್ಲ ನಿಮ್ಗೆ ಅಭ್ಯಾಸ ಇಲ್ಲ, ಜೋರಾಗಿ ಕುತ್ಕೊಂಡ್ಬಿಡ್ತೀರೇನೋ ಅಂತ ಹೇಳಿದೆ. ಅಷ್ಟೆಲ್ಲ ಫೀಲ್ ಆಗಬೇಡಿ, ಕುತ್ಕೊಳ್ಳಿ. ಒಳತ್ತಿಯಾಗಿ ಮಾತಾಡ್ತಿದ್ದಾಳೆ, ಹಿಂಗೆ ಮಾತಾಡ್ತಿದ್ರೆ ಸರಿ ಇರಲ್ಲ. ಓ, ಸುಮ್ಮನಿರೇ. ನಾಳೆ ದಿವಸ ನೀನು ಮನೆ ಸೊಸೆಯಾಗಿ ಬರಬೇಕಾದಳು. ಸ್ವಲ್ಪ ತಗ್ಗಿ ಬಗ್ಗಿ ನೋಡ್ಕೋ. ಎದುರುಗಡೆ ನಾವೇ ಇದ್ದೀವಲ್ಲ, ಡೈರೆಕ್ಟಾಗಿ ನಮ್ಮ ಜೊತೆನೇ ಮಾತಾಡಿ. ರಿಪ್ಲೈ ಮಾಡೋದಕ್ಕೆ ನಾವು ಸ್ಟೇಟಸ್ ನೋಡಲ್ಲ. ಇದೇನಿದು, ಟ್ರಂಕ್ ಎಲ್ಲ ತಗೊಂಡು ಬಂದಿದ್ದೀರಾ? ಯಾಕೆ? ಇದರಲ್ಲಿ ರಾಧಾಗೆ ಸಂಬಂಧಪಟ್ಟಿದ್ದ ವಸ್ತುಗಳಿದೆಯಮ್ಮ, ಅವಳಿಗೆ ಬೇಕಾಗ್ಬೋದು ಅಂತ ತಗೊಂಬಂದ್ವಿ. ಓ, ಇಸ್ ಇಟ್? ನಾನು ನೀವೆಲ್ಲೋ ವಾರಗಟ್ಲೆ ಇಲ್ಲೇ ಟೆಂಟ್ ಆಗ್ತೀರಾ ಅಂದ್ಕೊಂಡೆ. ಅಲ್ವೋ?
ಯಾವಾಗ ಬಂದ್ರಿ? ನಿಮ್ಮನ್ನೆಲ್ಲ ನೋಡಿ ತುಂಬ ಸಂತೋಷ ಆಯಿತು. ಲಿಖಿತಾ ಆರಾಮಾ? ಈಗಷ್ಟೇ ಬಂದ್ವಿ. ನಾವು ಬರ್ತಿದ್ದ ಹಾಗೆ ಬಾಗ್ಲಿಂದನೇ ವೆಲ್ಕಮ್ ಮಾಡಿ ಕರ್ಕೊಂಡು ಬಂದು ಮೆತ್ತಗಿರೋ ಸೋಫಾ ಮೇಲೆ ಕೂರಿಸಿದ್ದಾರೆ. ಕುಡಿಯೋದಕ್ಕೆ ಏನು ತಗೋತೀರಾ? ತಿಂಡಿ ಏನು ಮಾಡಿಸ್ಲಿ ಹೇಳಿ. ಅಯ್ಯೋ ಅದೆಲ್ಲ ಏನು ಬೇಡ ಮೇಡಮ್, ನಮ್ಮ ಮನೇಲೇ ಎಲ್ಲ ಆಯಿತು. ಇದೇನಣ್ಣ ನಮ್ಮನೆ ನಿಮ್ಮನೆ ಅಂತೀರಾ? ಇದು ನಿಮ್ಮನೆನೇ. ರಾಧಾ ಮದುವೆ ಆದಮೇಲೆ ಇದೇ ಮೊದಲನೇ ಸಲ ಬರ್ತಾ ಇರೋದು ನೀವು. ಕಾಂತಮ್ಮ ಅವರು ಲಿಖಿತಾ ಅಂತೂ ಇದೇ ಮೊದಲನೇ ಸಲ ಇಲ್ಲಿಗೆ ಬರ್ತಾ ಇರೋದು. ಏನಾದರೂ ತಗೊಳ್ಳೇಬೇಕು. ಏನಾದ್ರೂ ಪರವಾಗಿಲ್ಲ, ಸ್ವಲ್ಪ ಸಾಕು. ಆಹಾ ಬಿಂಕ, ಇದಕ್ಕೇನು ಕಮ್ಮಿ ಇಲ್ಲ. ಗಜಗೌರಿ. ನಳಿನಿ, ಕಾಫಿ ತಿಂಡಿ ಎಲ್ಲ ರೆಡಿ ಮಾಡಮ್ಮ. ಮತ್ತೆ ಎಲ್ಲ ಆರಾಮ ಪ್ರಸಾದಣ್ಣ? ಎಲ್ಲ ಚೆನ್ನಾಗಿ ನಡೀತಿದೆ ಮೇಡಮ್. ಇದು ರಾಧಾ ಕೃಷ್ಣ ಅವ್ರು ಎಲ್ಲಿದ್ದಾರೆ? ಅವ್ರ ರೂಮ್ ಮೇಲೆ ಅಲ್ಲಿರ್ಬೋದು. ಓ ಹೌದಾ, ನಾನು ಇದನ್ನ ರಾಧಂಗೆ ಕೊಟ್ಟು ಬರ್ತೀನಿ. ಮತ್ತೆ ಲಿಖಿತಾ, ಇನ್ನೇನು ಸಮಾಚಾರ? ಆಫೀಸ್ಗೆ ರೆಗ್ಯುಲರ್ಗೆ ಹೋಗ್ತಿದ್ಯಾ? ಹಾಂ. ಹೇಗಿದ್ದ ಹೇಗಾದ ಗೊತ್ತಾ ನಮ್ಮ ಗೋಕುಲ ಕಿಸ್ನ 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 ಗೋಕುಲ ಕಿಸ್ನ ಕಿಸ್ನ. ಏನು ಮಾಡ್ತಾ ಇದ್ದೀರಾ? ನೋಡಿದ್ರೆ ಗೊತ್ತಾಗಲ್ವಾ? ನಥಿಂಗ್ ಡೂಯಿಂಗ್. ಅದೇ ಯಾಕೆ ಅಂತ. ಇದಕ್ಕೂ ರೀಸನ್ ಹೇಳ್ಬೇಕಾ? ಕೆಲಸ ಮಾಡೋದಕ್ಕೆ ರೀಸನ್ ಬೇಕು, ಅದನ್ನ ಬಿಟ್ಟು ಆರಾಮಾಗಿರೋದಕ್ಕೆ ರೀಸನ್ ಯಾಕೆ ಬೇಕು? ಇಚ್ಛಾಶಕ್ತಿ ಕೊರತೆ ಆದರೆ ಹೀಗೆ ಆಗೋದು. ಇದು ಒಳ್ಳೇದಲ್ಲ. ಇಚ್ಛಾ ಶಕ್ತಿನ ನೀನು ಅವಾಗವಾಗ ಅರ್ಥ ಆಗದ ಸಂಸ್ಕೃತದಲ್ಲೆಲ್ಲ ಮಾತಾಡ್ತೀಯಪ್ಪ. ನೆಟ್ಟಿಗೆ ಕನ್ನಡ ಮಾತಾಡಕ್ಕೆ ಏನು ಪ್ರಾಬ್ಲಮ್ಮು? ನೀವು ಎಲ್ಲರ ಥರ ನಾರ್ಮಲ್ ಆಗಿದ್ದಿದ್ರೆ ನಿಮ್ಗೆಲ್ಲಾನು ನೆಟ್ಟಿಗೆ ಕಾಣಿಸಿರೋದು. ಎಲ್ರ ಥರ ನಾರ್ಮಲ್ ಆಗಿದ್ದಿದ್ರೆ ಅಂದ್ರೆ ನಾನು ಲೂಸಾ ಲೂಸಾ ಲೂಸಾ? ಅದೊಂದಲ್ಲ, ಅದೇ ಸಮಾಧಾನ. ಬೇಡ ನೋಡು, ತುಂಬಾನೇ ರೇಗಿಸ್ತಾ ಇದೆಯಾ. ನೀವು ಬೇರೆಯವ್ರನ್ನ ರೇಗಿಸೋದು ಅದೋಕೆನಾ? ನಾನಲ್ಲಿ ರೇಗಿಸ್ದೆ. ನಾನು ಪಾಡಿನ ಆರಾಮಾಗಿ ಮಲ್ಕೊಂಡು ಹೇಗಿದ್ದ ಹೇಗಾದ ಗೊತ್ತಾ ಕಿಸ್ನ ಅನ್ಕೊಂಡು ಆಡ್ಕೊಂಡಿದ್ದೆ. ಸೆಂಟ್ರಲ್ ಟವಲ್ ಹಿಡ್ಕೊಂಬಂದು ತಲೆ ತಿಂತಾ ಇರೋದು ನೀನು. ಯು ತುಮ್ ಮೂವು. ಛೇ, ಏನು ಮಾಡದೆ ಗುಂಡಾಡಿ ಗುಂಡನ್ ಥರ ಈ ಥರ ಬಿತ್ಕೊಂಡಿದ್ರೆ ಯಾರಿಗಾದ್ರೂ ರೇಗುತ್ತೆ. ನಿಮಗೇನು ರೋಗ ಬಂದಿದೆಯಾ ಅಥವಾ ಬುದ್ಧಿ ಕಡಿಮೆ ಆಗಿದೆಯಾ? ಕೆಲಸ ಮಾಡೋದಕ್ಕೆ ಏನು ಪ್ರಾಬ್ಲಮ್ ನಿಮಗೆ? ಏಯ್, ಇದು ಯಾಕೋ ಅತಿ ಆಯ್ತು ನಿಂಗೆ ಅನಿಸ್ತಿಲ್ಲ? ಅತಿನೂ ಇಲ್ಲ ಏನೂ ಇಲ್ಲ. ನಿಮ್ಮ ತಮ್ಮನ ಅಮ್ಮನ ನೋಡಿ ಕಲ್ತ್ಕೊಳ್ಳಿ. ಅವ್ರು ಎಷ್ಟು ಕೆಲಸ ಮಾಡ್ತಾರೆ. ವಾಟ್ ದ ನಾನ್ಸೆನ್ಸ್. ಅವ್ರಿಗೆ ಕೆಲಸ ಇದೆಯಮ್ಮ, ಮಾಡ್ತಾರೆ. ನನಗೆ ಕೆಲಸ ಇಲ್ಲಮ್ಮ, ಮಲ್ಕೋತೀನಿ ಅಷ್ಟೇ. ಈ ಥರ ಮಾತಾಡೋಕೆ ನಾಚಿಕೆ ಆಗಲ್ವಾ ನಿಮಗೆ? ಅವ್ರು ಮಾಡೋ ಕೆಲಸನ ನೀವು ಮಾಡ್ಬೋದಲ್ವಾ? ಅವ್ರ ಜೊತೆಗೆ ಆಫೀಸ್ಗೆ ಹೋಗಿ ಕೆಲಸ ಮಾಡ್ಬೋದು ತಾನೆ? ಶಟಪ್. ಅತಿ ಆಯ್ತು ನಿಂದು. ನಮ್ಮಿಬ್ಬರ ಮಧ್ಯೆ ಇರೋ ಡೀಲ್ ಪ್ರಕಾರ ನಾನು ನಡ್ಕೊಳ್ತಾ ಇದ್ದೀನಿ. ನೀನು ಹಾಗೆ ನಡ್ಕೊಂಡ್ರೆ ಇಬ್ಬರಿಗೂ ಒಳ್ಳೇದು. ಅದನ್ನ ಬಿಟ್ಟು ನೀನು ಸಂಬಂಧ ಪಡೆದಿರೋ ವಿಚಾರದ ಬಗ್ಗೆ ಮೂಗು ತೋರಿಸ್ಕೊಂಡ್ಬಂದ್ರೆ ಚೆನ್ನಾಗಿರಲ್ಲ. ಲೈನ್ ಕ್ರಾಸ್ ಮಾಡ್ತಾ ಇರೋದು ನೀವು. ನನಗೆ ರೆಸ್ಪೆಕ್ಟ್ ಕೊಡಬೇಕು, ನನ್ನ ಮಾತಿಗೆ ಬೆಲೆ ಇರಬೇಕು ಅಂತ ಕಂಡೀಷನ್ ಹಾಕಿದ್ದೆ ತಾನೆ? ಏಯ್, ಮೆಂಟ್ಲಾ ನೀನು? ನಿನಗೆ ಕೊಡ್ಬೇಕಾದ ರೆಸ್ಪೆಕ್ಟ್ ನಾನು ಕೊಡ್ತಾನೆ ಇದ್ದೀನಿ. ಆದರೆ ನೀನು ಲಿಮಿಟ್ನ ಕ್ರಾಸ್ ಮಾಡಿ ನನ್ನ ಪರ್ಸನಲ್ ಲೈಫಿಗೆ ಎಂಟರ್ ಆಗ್ತಿದ್ಯಾ. ನನ್ನ ಫ್ರೀಡಮ್ಗೆ ನೀನು ರೆಸ್ಪೆಕ್ಟ್ ಕೊಡ್ತಿಲ್ಲ ಅನ್ನೋದನ್ನ ನೆನ್ಪಿಟ್ಕೋ. ನೋಡಿ, ಮಾತಾಡ್ಬೇಡ ನೀನು. ನನ್ನ ನಿನ್ನ ಮಧ್ಯೆ ಒಂದು ಬೌಂಡ್ರಿ ಇದೆ ಅನ್ನೋದನ್ನ ಮರಿಬೇಡ. ನೀನು ಎಲ್ಲಿರಬೇಕೋ ಎಷ್ಟರಲ್ಲಿರಬೇಕೋ ಅಷ್ಟರಲ್ಲಿದ್ದರೆ ಸರಿ. ಅದನ್ನ ಬಿಟ್ಟು ಅತಿಯಾಗಿ ಆಡಿದ್ಯೋ. ಅತಿಯಾಗಿ ಆಡಿದ್ರೆ ಏನು ಮಾಡ್ತೀರಾ? ನಿಮ್ಮನ್ನ ಕೇಳ್ತಾ ಇರೋದು. ಅತಿಯಾಗಿ ಆಡಿದ್ರೆ ಏನು ಮಾಡ್ತೀರಾ? ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ, ಅಲ್ಲಿ